ಕಣ್ಣಲ್ಲಿ ನೀರು ತೆರೆಸುವ ಈ ಅದ್ಭುತ ಹಾಡು ಹೇಗುಡ್ತು? ಈ ಹಾಡಿನ ಹಿಂದೆ ಒಂದು ಅಚ್ಚರಿಯ ಇತಿಹಾಸವಿದೆ ಅನ್ನೋದು ನಿಮಗೆ ಗೊತ್ತೇ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ರಸಿಕರ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ದೇವರು ಹೊಸೆದ ಪ್ರೇಮದ ದಾರ, ಆಧಾರದಿ ಬೆಸೆದ ಋತುಗಳ ಹಾರ, ಋತುಗಳ ಜೊತೆಗೆ ಪ್ರೇಮದ ಪಯಣ, ಮುಗಿಯದು ಮುತ್ತಿನ ಹಾರದ ಕವನ. ನೀನೇನ್ ಗುರು, ಏನಾರ ವಿಷಯ ಇದ್ರೆ ಹೇಳು. ಏನ್ ಈ ಹಾಡು ಆಡ್ತಾ ಇದ್ದಿಲ್ಲ? ನಮ್ಗೇನ್ ಗೊತ್ತಿಲ್ದಿರೋ ಹಾಡ ಇದು? ನಾವೆಲ್ಲ ಈ ಹಾಡನ್ನ 1990s ಅಲ್ಲಿ ಸುಮಾರು ಸರಿ ಕೇಳ್ತೀವಿ, ಈಗನು ಕೇಳ್ತಾ ಇದೀವಿ. ಅಷ್ಟು ಸೂಪರ್ ಹಿಟ್ ಹಾಡಿದು. ಮತ್ತೆ ಯಾಕೆ ಕೇಳ್ತಾ ಇದೀಯ ನೀನು ಅಂತ ಕೇಳ್ತೀರಾ? ಬನ್ನಿ, ಈ ಹಾಡಿನ ಹಿಂದಿನ ರೋಚಕ ಕಥೆ ನಿಮಗೆ ಗೊತ್ತೇ? ಇಲ್ಲ. ಗೊತ್ತಿಲ್ವಾ? ಹಾಗಾದ್ರೆ ನಾನು ಈ ವಿಡಿಯೋದಲ್ಲಿ ಈ ಹಾಡಿನ ಹಿಂದಿನ ರೋಚಕ ಕಥೆನ ನಿಮ್ ಮುಂದೆ ಇಡೋದಕ್ಕೆ ನಾನೊಂದು ಚಿಕ್ಕ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ಈ ವಿಡಿಯೋದಲ್ಲಿರ್ತಕ್ಕಂತಹ ಒಂದು ರೋಚಕ ಕಥೆ ಏನಂತ ನೀವು ತಿಳ್ಕೊಬಹುದು ಅಂತ ಹೇಳ್ತಾ, ಬನ್ನಿ ಮತ್ತೆ ಆಗ್ತಡ ಶುರು ಮಾಡೇ ಬಿಡೋಣ. ಜಾಸ್ತಿ ಕುರಿಯೋದ್ ಬೇಡ, ಏನಂತೀರಾ ಸ್ನೇಹಿತರೆ? ನಮ್ಮ ಕನ್ನಡ ಚಿತ್ರರಂಗದ ಸರ್ವಕಾಲಿಕ ಶ್ರೇಷ್ಠ ವಿಷಾದ ಗೀತೆಗಳಲ್ಲಿ ಮುತ್ತಿನ ಹಾರ ಚಿತ್ರದ ದೇವರು ಹೊಸೆದ ಪ್ರೇಮದ ದಾರ. ದೇವರು ಹೊಸೆದ ಪ್ರೇಮದ ದಾರ. ಈ ಹಾಡು ಖಂಡಿತ ಮೊದಲ ಸಾಲಿನಲ್ಲಿ ನಿಲ್ಲುತ್ತೆ. ಕಣ್ಣಲ್ಲಿ ನೀರು ತೆರೆಸುವ ಈ ಅದ್ಭುತ ಹಾಡು ಹೇಗುಡ್ತು? ಈ ಹಾಡಿನ ಹಿಂದೆ ಒಂದು ಅಚ್ಚರಿಯ ಇತಿಹಾಸವಿದೆ ಅನ್ನೋದು ನಿಮಗೆ ಗೊತ್ತೇ? ಈ ಟ್ಯೂನ್ ನಿಜವಾಗಿ ಕಂಪೋಸ್ ಆಗಿದ್ದು ಮುತ್ತಿನ ಹಾರ ಚಿತ್ರಕ್ಕಲ್ವಂತೆ. ಹಾಗಾದ್ರೆ ಈ ಟ್ಯೂನ್ ಮೊದಲು ಎಲ್ಲಿ ಬಳಕೆ ಆಗಿತ್ತು? ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಈ ಟ್ಯೂನ್ ಸಿಕ್ಕಿದಾದ್ರೂ ಹೇಗೆ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ರೋಚಕ ಕಥೆಯನ್ನು ನಿಮ್ ಮುಂದೆ ಬಿಚ್ಚಿಡ್ತಾ ಇದ್ದೇನೆ. ಈ ಹಾಡಿನ ರೋಚಕ ಕಥೆ ಹೇಗ್ ಶುರುವಾಯ್ತು ಅಂತ ಹೇಳ್ತೀನಿ. ಈ ಕತೆ ಶುರುವಾಗೋದು ನಾದ ಬ್ರಹ್ಮ ಹಂಸಲೇಖ ಅವರಿಂದ. ಹಂಸಲೇಖ ಅವರು ಒಮ್ಮೆ ಒಂದು ನಾಟಕಕ್ಕಾಗಿ ಅದ್ಭುತವಾದ ಪ್ರಾರ್ಥನಾ ಗೀತೆಯೊಂದನ್ನ ಸಿದ್ಧಪಡಿಸಿದ್ರಂತೆ. ಆ ಟ್ಯೂನ್ ಎಷ್ಟು ಮಧುರ ಹಾಗೂ ಭಾವನಾತ್ಮಕವಾಗಿತ್ತಂದ್ರೆ ಕೇಳಿದ ತಕ್ಷಣ ಮನಸ್ಸಿಗೆ ನಾಟುವಂತಿತ್ತಂತೆ. ಆದ್ರೆ ಆ ನಾಟಕದಲ್ಲಿ ಈ ಟ್ಯೂನ್ ಅಷ್ಟಾಗಿ ಜನರನ್ನ ತಲುಪಲಿಲ್ವಂತೆ. ಇದೇ ಸಮಯದಲ್ಲಿ ಹಂಸಲೇಖ ಅವರು ಆ ಪ್ರಾರ್ಥನಾ ಗೀತೆಯ ಟ್ಯೂನ್ ಅನ್ನು ತಮಿಳು ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ಭಾಗ್ಯರಾಜ್ ಅವರಿಗಾಗಿ ಮಾಡಿದ ಒಂದು ತಮಿಳು ಸಿನಿಮಾಗೆ ಬಳಸಲು ಪ್ರಯತ್ನಿಸಿದ್ರಂತೆ. ಅಲ್ಲಿಯೂ ಕೂಡ ಯಾವುದೇ ಕಾರಣದಿಂದ ಅದು ಹಂಸಲೇಖ ಸರ್ಗೆ ಸಾಧ್ಯವಾಗ್ಲಿಲ್ಲಂತೆ. ಆ ಕತೆ ಕೇಳಿದ್ರಲ್ವಾ? ಈಗಿರೋದು ಬಿಗ್ ಟ್ವಿಸ್ಟ್. ಇದನ್ನ ನೀವು ಖಂಡಿತ ಮಿಸ್ ಮಾಡದೆ ನೋಡ್ಬೇಕು. ಏನಪ್ಪಾ ಬಿಗ್ ಟ್ವಿಸ್ಟ್ ಅಂದ್ರೆ, ಈ ಟ್ವಿಸ್ಟ್ ಸಿಗೋದೇ ಇಲ್ಲಿ. ಒಂದು ದಿನ ಹಂಸಲೇಖ ಅವರು ತಾವೇ ಸ್ವತಃ ಹಾಡಿ ರೆಕಾರ್ಡ್ ಮಾಡಿದ ಆ ಪ್ರಾರ್ಥನಾ ಗೀತೆಯನ್ನ ಖ್ಯಾತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಕೇಳಿಸ್ತಾರಂತೆ. ಆ ಸಮಯದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ದೇಶಭಕ್ತಿ ಮತ್ತು ಪ್ರೇಮದ ಹಿನ್ನೆಲೆಯುಳ್ಳ ಮುತ್ತಿನ ಹಾರ ಚಿತ್ರದ ಸ್ಕ್ರಿಪ್ಟ್ ಕೆಲಸದಲ್ಲಿ ತುಂಬಾನೇ ಬ್ಯುಸಿ ಆಗಿದ್ರಂತೆ. ಆ ಸಮಯದಲ್ಲಿ ಹಂಸಲೇಖ ಅವರು ಹಾಡಿದ ಆ ಮ್ಯೂಸಿಕ್ ಕೇಳಿದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಮೈ ರೋಮಾಂಚನವಾಯ್ತಂತೆ. ಸಿನಿಮಾ ಸನ್ನಿವೇಶಕ್ಕೆ ಇದು ಕೇವಲ ಒಂದು ಹಾಡಲ್ಲ, ಇಡೀ ಸಿನಿಮಾದ ಜೀವಾಳವಾಗಬಲ್ಲ ಟ್ಯೂನ್ ಇದು ಅಂತ ಅವರಿಗೆ ತಕ್ಷಣ ಅರ್ಥವಾಗ್ಬಿಡ್ತಂತೆ. ರಾಜೇಂದ್ರ ಸಿಂಗ್ ಬಾಬು ಅವರು ಹಂಸಲೇಖ ಅವರಿಗೆ ನೇರವಾಗಿ ಹೇಳಿದ್ರಂತೆ, ಈ ಟ್ಯೂನು ಬೇರೆ ಎಲ್ಲಿ ಹೋಗ್ಬಾರ್ದು, ಇದು ನನ್ನ ಮುತ್ತಿನಾರ ಚಿತ್ರಕ್ಕೆ ಫಿಕ್ಸು. ಯಾಕಂದ್ರೆ ನನ್ನ ಗೆಳೆಯ, ನನ್ನ ಆತ್ಮೀಯ ಗೆಳೆಯ ವಿಷ್ಣುವರ್ಧನ್ಗೆ ಈ ಸಾಂಗ್ ನೀವು ಮಾಡ್ಲೇಬೇಕು ಅಂತ ಹೇಳಿ ಹಂಸಲೇಖ ಅವರಿಗೆ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಖಂಡಿತವಾಗಿ ಹೇಳೇ ಬಿಟ್ರಂತೆ. ಆಗ ನೋಡಿ ಈ ಹಾಡು ಫಿಕ್ಸ್ ಆಗಿದ್ದು. ಅದಕ್ಕೂ ಮೊದಲಿಗೆ ಈ ಟ್ಯೂನ್ ನಲ್ಲಿ ವರಕವಿ ದ ರಾ ಬೇಂದ್ರೆ ಅವರ ಪ್ರಸಿದ್ಧ ಕವಿತೆಯಾದ
ಭೂಮಿ ತಾಯಿಯ ಚೊಚ್ಚಲ ಮಗ ಎಂಬ ಸಾಲುಗಳನ್ನು ಬಳಸಲಾಗಿತ್ತಂತೆ. ಆ ಕವಿತೆ ರೈತನ ಕೊರಳ ಹಾರದಂತೆ ಮೂಡಿ ಬಂದಿತ್ತಂತೆ. ಆದ್ರೆ ಮುತ್ತಿನ ಹಾರ ಚಿತ್ರದಲ್ಲಿ ನಾಯಕ ಸೈನಿಕನಾಗಿದ್ದರಿಂದ ರೈತನ ಬದಲಿಗೆ ಸೈನಿಕನ ಕೊರಳಿಗೆ ಒಪ್ಪುವಂತಹ ಹೊಸ ಸಾಹಿತ್ಯದ ಅಗತ್ಯವಿತ್ತಂತೆ. ಹಾಗಾಗಿ ಆ ಸಾಹಿತ್ಯನ ಚೇಂಜ್ ಮಾಡಿ ಆ ಟ್ಯೂನ್ಗೆ ಯಾವ ಒಂದು ಸಾಹಿತ್ಯ ಸೂಟ್ ಆಗುತ್ತೋ ಆ ಸಾಹಿತ್ಯನ ಬರ್ಸಿದ್ರಂತೆ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು. ಕೊನೆಗೆ ಅದೇ ಅದ್ಭುತವಾದ ಟ್ಯೂನ್ ಇಟ್ಕೊಂಡು ಸೈನಿಕನ ತ್ಯಾಗ ಪ್ರೇಮವನ್ನು ಬಿಂಬಿಸುವ ಹೊಸ ಸಾಹಿತ್ಯವನ್ನು ಬರೆಸಲಾಯ್ತಂತೆ. ಅದೇ ನಮ್ಮ ಹೆಮ್ಮೆಯ ಭೀಮಸೇನ್ ಜೋಶಿ ಅವರು ಹಾಡಿರುವ ದೇವರು ಹೊಸೆದ ಪ್ರೇಮದ ದಾರ. ಈ ಹಾಡಿಗೆ ಪಂಡಿತ್ ಭೀಮಸೇನ್ ಜೋಶಿ ಅವರ ಧ್ವನಿಯಾದಾಗ ದಾರದಿ ಬೆಸೆದ ಋತುಗಳ ಹಾರ. ಈ ಹಾಡಿನ ತೂಕ 100 ಪಟ್ಟು ಹೆಚ್ಚಾಯ್ತಂತೆ. ಈ ಸಿನಿಮಾ ಬಿಡುಗಡೆಯಾದಾಗ ಚಿತ್ರಮಂದಿರದಲ್ಲಿದ್ದ ಪ್ರತಿಯೊಬ್ಬರ ಕಣ್ಣು ಒದ್ದೆಯಾಗುವಂತೆ ಮಾಡಿದ್ದು ಇದೇ ಹಾಡು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು 1990s ಅಲ್ಲಿ ಈ ಒಂದು ಮುತ್ತಿನ ಹಾರ ಸಿನಿಮಾ ಮಾಡಿದ್ರು. ಈ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲನ್ನ ಸೃಷ್ಟಿ ಮಾಡಿತ್ತು. ಈ ಸಿನಿಮಾದಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಸೈನಿಕನ ಪಾತ್ರವನ್ನು ನಿರ್ವಹಿಸಿದ್ರು. ನಿಜವಾಗ್ಲೂ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ನೋಡಿಬಿಟ್ರೆ ಅದ್ ಹೇಳ್ತೀವಲ್ಲ, ಕಣ್ಣಂತೂ ಒದ್ದೆ ಆಗೋದಂತೂ ಗ್ಯಾರಂಟಿ. ಆದ್ರೂ ಈ ಸಿನಿಮಾದಲ್ಲಿ ನಮ್ಮ ಸುಹಾಸಿನಿ ಮೇಡಮ್ ಅವರು ಕೂಡ ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಶ್ವಥ್ ಸರ್ ಕೂಡ ಇನ್ನೂ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಅಶ್ವಥ್ ಸರ್ ಬಗ್ಗೆ, ಅಣ್ಣವ್ರ ಬಗ್ಗೆ, ಬಾಲಕೃಷ್ಣ ಸರ್ ಬಗ್ಗೆ, ಹಾಗೆ ನರಸಿಂಹರಾಜ್ ಸರ್ ಅವರ ಬಗ್ಗೆ ಮಾತಾಡುವಷ್ಟು ನಾವು ದೊಡ್ಡರಲ್ಲ. ಹಾಗಾಗಿ ಆ ಒಂದು ಮಾತಾಡೋದಕ್ಕೂ ನಮಗೆ ಯೋಗ್ಯತೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿದ್ರ ಸ್ನೇಹಿತರೆ, ಒಂದು ನಾಟಕಕ್ಕಾಗಿ ಮೂಡಿ ಬಂದ ಪ್ರಾರ್ಥನಾ ಗೀತೆಯ ಟ್ಯೂನು ತಮಿಳು ಚಿತ್ರರಂಗದ ದಾರಿ ಸವೆಸಿ ಕೊನೆಗೆ ನಮ್ಮ ಕನ್ನಡದ ಸರ್ವಕಾಲಿಕ ಮಾಸ್ಟರ್ ಪೀಸ್ ಸಿನಿಮಾ ಮುತ್ತಿನ ಹಾರದ ಸಿನಿಮಾ ಮೂಲಕ ಇತಿಹಾಸ ಸೃಷ್ಟಿ ಮಾಡ್ತು. ನೋಡಿ, ನಮ್ಮ ನಾದಬ್ರಹ್ಮ ಹಂಸಲೇಖ ಸರ್ ಅವರು ಆ ಟ್ಯೂನ್ ಅನ್ನು, ಹಾಗೆ ದರಾ ಬೇಂದ್ರೆ ಅವರು ರೈತರಿಗಾಗಿ ಬರೆದ ಹಾಡನ್ನ ಅಲ್ಲಿಗೆ ಬಿಡ್ಲಿಲ್ಲ, ಮತ್ತೆ ಬೇರೆ ಟ್ಯೂನ್ ಮಾಡಿ ಅದೇ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ರೈತರ ಹಾಡನ್ನ ಭೂಮಿ ತಾಯಿಯ ಚೊಚ್ಚಲ ಮಗ ಸಿನಿಮಾದಲ್ಲಿ ಬಳಸ್ಕೊಂಡು ಆ ಹಾಡಿಗೆ ನಮ್ಮ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ದನಿಯಾಗಿದ್ದಾರೆ. ಎಷ್ಟು ಅದ್ಭುತವಾಗಿ ಆ ಹಾಡು ಮೂಡು ಬಂದಿದೆ ಅಂದ್ರೆ ನೀವು ಮತ್ತೆ ಪದೇ ಪದೇ ಕೇಳೋ ತರ ಇದೆ ಆ ಹಾಡು. ನಮ್ಮ ಹಂಸಲೇಖ ಸರ್ ಅವರಿಗೆ ಇಲ್ಲಿಂದಲೇ ನಾವು ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ಆ ಟ್ಯೂನ್ ಅಷ್ಟಕ್ಕೆ ಬಿಡ್ಲಿಲ್ಲ ಅವರು. ಬೇಂದ್ರೆ ಅವರ ರೈತನ ಕವಿತೆಯಿಂದ ಸೈನಿಕನ ಕೊರಳ ಮುತ್ತಿನ ಹಾರವಾದ ಈ ಕಥೆ ನಿಮಗೆ ಇಷ್ಟವಾಗಿದ್ರೆ ತಕ್ಷಣ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಸಿನಿಮಾ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಜೈ ಕರ್ನಾಟಕ. ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ಚಿತ್ರರಂಗ ಉಳಿಸಿ. ಧನ್ಯವಾದಗಳು.